ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬ್ಲೌಸ್ ಹೊಲಿಯೋಣ ಅಂಥೇಳಿ ಭಾಳ ದಿನಕ್ಕೆ ಬ್ಲೌಸ್ ಹೊಲಿಯಕತ್ತಿದ್ದೆ. ಮತ್ತು ಹಂಗೆ ವಿಡಿಯೋ ಮಾಡೋಣ ಅಂಥೇಳಿ ಒಂದು ಲಾಗ್ ಆಗ್ತೈತಿ ಅಂಥೇಳಿ ವಿಡಿಯೋ ಮಾಡೋಕ್ಕಂತ ಫೋನು ಇಟ್ಕೊಂಡೆ ನೋಡಿರಿ. ಟ್ರೈಪಾಡ್ ಒಳಗೆ ಫೋನ್ ಒಂದು 4-5 ಸಲ ಬಿದ್ದು ಬಿಡ್ತದೆ. ಯಾಕೋ ನಟ್ಟು ಲೂಸ್ ಆಯಿತೋ ಏನೋ, ನನಗೆ ಬ್ಲೌಸ್ ಹೊಲಿಯೋಕ್ಕೂ ಇಂಟ್ರೆಸ್ಟ್ ಬರಲಿಲ್ಲ. ಆ ಥರ ಆಗ್ಬಿಡ್ತು. ಎಲ್ಲ ಅರ್ಧಂಬರ್ಧ ಆಗಿ ಬ್ಲೌಸ್ ಹೊಲಿಯೋದು ಅರ್ಧಕ್ಕೆ ಬಿಟ್ಬಿಟ್ಟೆ ನಾನು. ಏನಾದ್ರು ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲೇ ಮಾಡಿದರೆ, ಈ ಬ್ಲೌಸು ಏನಾದರೂ ಹೊಲಿಬೇಕಂತ ಅಂದ್ರೆ ಇಂಟ್ರೆಸ್ಟ್ ಕೊಟ್ಟೆ ಹೊಲಿಬೇಕು. ಲಕ್ಷ ಪೂರ್ತಿ ಅದ್ರ ಮೇಲೇ ಇರಬೇಕು. ಈ ಕಟಿಂಗ್ ಮಾಡ್ಬೇಕಾದ್ರೂ ಮತ್ತು ಹೊಲಿಬೇಕಾದ್ರೂ ಇಂಟ್ರೆಸ್ಟಲ್ಲೇ ಹೊಲಿಬೇಕು. ಇಲ್ಲ ಅಂದ್ರೆ ನಾವು ಬ್ಲೌಸ್ ಫಿನಿಶಿಂಗು ಬರೋಲ್ಲ. ನಮಗೇನೇನು ಇದು ಬ್ಲೌಸ್ ಹೊಲಿತಾವ ಏನು ಅಂತಲೂ ಗೊತ್ತಾಗಂಗಿಲ್ಲ. ಆ ಥರ ಯಾವುದೇ ಕೆಲಸ ಮಾಡೋಕತ್ರೂ ಇಂಟ್ರೆಸ್ಟಲ್ಲೇ ಮಾಡಬೇಕು. ಒಂದು ಅರ್ಧದಷ್ಟು ಬ್ಲೌಸ್ ಆಯ್ತು ನೋಡಿರಿ. ಫುಲ್ಲು ನಾನು ಮತ್ತೆ ಇಟ್ಟಿರ್ತೇನೆ, ಮತ್ತೆ ಬೀಳ್ತೈತೆ. ಅದು ಭಾಳ ದಿನದಿಂದನೂ ಯಾಕೆ ಬೀಳ್ತಾನೆ ಇತ್ತು, ಲೂಸ್ ಆಗಿತ್ತು ಏನೋ ಗೊತ್ತಿಲ್ಲ. ತೆಗೆದು ಬಿಸಾಕೇ ಬಿಟ್ಟೆ. ನನಗೆ ಅಷ್ಟು ಸಿಟ್ಟು ಬಂದುಬಿಡ್ತು. ಇನ್ನು ಭಾಳ ದಿನ ಅಂದರೆ ಒಂದು 3-4 ತಿಂಗಳಾಯಿತು ನಾನು ಬ್ಲೌಸು ಹೊಲ್ದಿದ್ದಿಲ್ಲ, ಏನೂ ಇಲ್ಲ. ನೋಡೋಣ ಇವತ್ತು ಅಂಥೇಳಿ ಭಾಳ ದಿನಕ್ಕೆ ಕುಂತೆ. ಬಟ್ ಈ ಭಾಳ ದಿನ ಕುಂತಿದ್ದಕ್ಕೂ ಏನೋ ಗೊತ್ತಿಲ್ಲ, ನನಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಮತ್ತೆ ಬಿಟ್ಬಿಟ್ಟೆ ಅದು ಹೊಲಿಯೋದು ಬ್ಲೌಸನ್ನು. ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಹೊಲಿಯಾಕತ್ತಿದ್ದೆ ನೋಡಿರಿ. ನನ್ನ ಬ್ಲೌಸ್ ಎಲ್ಲ ನಾನೇ ಹೊಲ್ಕೊಳ್ಳೋದು. ನನ್ನ ಡ್ರೆಸ್ ಆಯಿತು, ನಾನು ಮತ್ತೆ ಬೇರೆ ಯಾರೂ ಹೊಲಿಯೋಂಗಿಲ್ಲ. ನನ್ನ ಬ್ಲೌಸನ್ನು ಯಾರ ಹತ್ರನೂ ಹೊಲ್ಸಂಗಿಲ್ಲ. ನನಗೆ ಯಾವ ಥರ ಇಷ್ಟ ಆಗುತ್ತೋ ನಾನೇ ಓನಾಗಿ ಹೊಲ್ಕೊತೇನೆ. ನಾನು ಮದುವೆಗಿಂತ ಫಸ್ಟ್ ಕಲ್ತಿದ್ದೆ, ಒಂದು 3 ತಿಂಗಳು ಕಲ್ತಿದ್ದೆ. ಬಟ್ ನನಗೆ ಅದೇ ಪ್ರಾಕ್ಟೀಸ್ ಆಗಿ ನಮ್ಮ ಅಮ್ಮನ ಬ್ಲೌಸು, ನನ್ನ ಬ್ಲೌಸ್ ಅಷ್ಟೇ ನಾವು ಹೊಲ್ಕೊತಿದ್ದಿದ್ದು. ಬಟ್ ನಾನು ಯಾರ ಹತ್ರನೂ ಬ್ಲೌಸ್ ಮಾತ್ರ ಭಾಳ ಚೆನ್ನಾಗಿ ಕಾಣಿಸಕತ್ತಿತ್ತು. ಇದು ನಾನು ತುಳಸಿ ಮದುವೆಗೆ ಅಂಥೇಳಿ ತೊಗೊಂಡಿರೋದು. ಇದೇ ಮೇನಾಗಿ ಇದೇ ಬಟ್ಟೆ. ನಾನು ಒಳಗೆ ಹಾಕಿರೋ ಲೈನಿಂಗು ಅದು ಪೂಜೆ ಇದೆ ಮೇಲೆ ಕಾಣಿಸ್ತಾ ಇದೆ ನೋಡಿರಿ. ಅದು ನಾನು ಪೂಜೆಗೆ ಅಂತ ತೊಗೊಂಡಿರೋದು ಬ್ಲೌಸ್ ಪೀಸು. ಬಟ್ ಅದು ನನಗೆ ಯಾವುದಕ್ಕೂ ಸೆಟ್ ಮಾಡ್ಕೊಳಕ್ಕೂ ಇಷ್ಟ ಆಗಿರಲಿಲ್ಲ. ಬಟ್ ಬಟ್ಟೆ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಲೈನಿಂಗೇ ಹಾಕ್ಬಿಡೋಣ ಅಂಥೇಳಿ ನಾನು ಲೈನಿಂಗಿಗೆ ಯೂಸ್ ಮಾಡ್ಕೊಂಡೆ ಅದನ್ನು. ನನಗೆ ಮ್ಯಾಚಿಂಗ್ ಇದ್ದರೆ ಅಷ್ಟೇ ಉಟ್ಕೊಳಕ್ಕೆ ಇಷ್ಟ ಆಗ್ತೈತಿ. ಬಟ್ ನಾವು ಜಾಸ್ತಿ ಸ್ಯಾರಿನೂ ಹಾಕೋಂಗಿಲ್ಲಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬ್ಲೌಸು ಹೊಲ್ಕೊಳಕ್ಕೂ ಹೋಗೋಂಗಿಲ್ಲ. ಸೀರೆ ಮ್ಯಾಚ್ ಮಾತ್ರ ಬಿಡೋಂಗಿಲ್ಲ. ನಾನು ಯಾವುದು ವರ್ಕು ಅದು ಇದು ಯಾವುದು ಮಾಡ್ಸೋಂಗಿಲ್ಲ. ನಾನು ಲೇಸ್ ಒಳಗೇ ಮಾಡ್ಕೊಳ್ಳೋದು. ಮತ್ತು ಇನ್ನೊಂದು ಬ್ಲೌಸು ಹೊಲ್ದಿದ್ದೆ, ಅದನ್ನು ನೋಡಿರಿ. ಈಗ ಇದು ಅದೇ ಹೇಳಿದ್ನಲ್ಲ, ಒಂದು 3-4 ತಿಂಗಳಾಯಿತು ಹೊಲ್ದಿತ್ತು. ಆವಾಗಿನ ಬ್ಲೌಸು ಈಗ ಉಗ್ಸಕತ್ತಿದ್ದೆ ನೋಡಿರಿ. ಅಷ್ಟು ಸೋಮಾರಿ ಆಗಿಬಿಟ್ಟಿದ್ದೆ ನಾನು. ಮತ್ತು ಸಾಯಂಕಾಲಕ್ಕೆ ಅಂಥೇಳಿ ಶೇಂಗಾ ತೊಗೊಂಬಂದಿದ್ವಿ. ಸಂತೆ ಒಳಗೆ ಸಾಯಂಕಾಲ ಶೇಂಗಾ ಹುರ್ಕೊಳ್ಳೋಣ ಅಂಥೇಳಿ ಶೇಂಗಾ ಹುರಿಯಕತ್ತಿದ್ದೆ. ನಮ್ಮ ಮನೆಯವರು ಸಾಯಂಕಾಲ ಇರೋದು, ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂಥೇಳಿ ಈ ಥರ ಸಾಯಂಕಾಲ ಹುರ್ಕೊಂಡ್ರು ತಿಂತಾಯಿದ್ರೂ ಮಗನೂ ಇರ್ತಾನೆ, ನಮ್ಮ ಮನೆಯವ್ರು ಇರ್ತಾಳೆ ಅಂಥೇಳಿ ಹುರ್ಕೊಂಡು ತಿನ್ನಕತ್ತಿದ್ವಿ ನೋಡಿರಿ. ಇವತ್ತಿಂದು ಇಷ್ಟು ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಈ ಥರ ಹಸಿ ಶೇಂಗಾ ಹುರ್ಕೊಳ್ಳೋದು ಇಷ್ಟ, ಮತ್ತು ಕುಚ್ಚಿದ್ದು ಭಾಳ ಇಷ್ಟ ನನಗೆ. ನಿಮಗೆ ಯಾವ ಥರ ಅಂತ ಇಷ್ಟ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ